ಹಾಯ್ ಫ್ರೆಂಡ್ಸ್, ಬನ್ನಿ ತುಂಬಾನೇ ಟೇಸ್ಟಿಯಾಗಿರುವಂಥ ಈ ರೆಡ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು. ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾನು 3 ಟೊಮ್ಯಾಟೋಸ್ನ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ 8ರಿಂದ 10 ಬೆಳ್ಳುಳ್ಳಿನ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ ಮೇಲೆ ಇದನ್ನು ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ಕುಕ್ ಮಾಡಬೇಕು. ಆ್ಯಂಡ್ ಈ ಕಡೆ ಒಂದು ಪ್ಯಾನಲ್ಲಿ 2 ಕಪ್ ಆಗಷ್ಟು ನೀರು, ಸ್ವಲ್ಪ ಉಪ್ಪು ಹಾಗೆ 1 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಈ ಥರ ಬಾಯ್ಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಬಾಯ್ಲ್ ಬಂದಮೇಲೆ ನಾವು ಇಲ್ಲಿ 1 ಕಪ್ ಸೂಜಿ ಪಾಸ್ತಾನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಹೆಲ್ದಿಯಾಗಿರುತ್ತೆ, ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು. ಸೊ ನೀರು ಬಾಯ್ಲ್ ಬರುವಾಗಲೇ ಮಾತ್ರ ನೀವು ಆ್ಯಡ್ ಮಾಡಿ, ಇಲ್ಲಾಂತಂದರೆ ಈ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಅದರಿಂದ ಏನು ಸ್ಟಾರ್ಚ್ ಇರುತ್ತೆ ಅಲ್ವ, ಅದು ರಿಲೀಸ್ ಆಗುತ್ತೆ. ಹಾಗಾಗಿ ಬಾಯ್ಲ್ ಬಂದಮೇಲೆ ನೀವು ಪಾಸ್ತಾನ ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಅಲ್ಲಿ ಕುಕ್ ಮಾಡಲಿಕ್ಕೆ ಬಿಡಬೇಕು. ಆ್ಯಂಡ್ ಇಲ್ಲಿ 3ರಿಂದ 4 ನಿಮಿಷ ಆಗಿದೆ, ಟೊಮ್ಯಾಟೊ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಮೇಲೆಯಿಂದ ಸಿಪ್ಪೆನ ತೆಗಿಬೇಕಾಗತ್ತೆ. ಸೊ ದಟ್ ನಾವು ಮ್ಯಾಶ್ ಮಾಡಿದರೆ ಕೂಡ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಸಿಪ್ಪೆ ಏನಾದರೂ ಇದ್ದರೆ ಅಷ್ಟೊಂದು ಚೆನ್ನಾಗಿ ಮ್ಯಾಶ್ ಆಗೋದಿಲ್ಲ, ಹಾಗಾಗಿ ಸಿಪ್ಪೆನ ತೆಗೆದ್ಬಿಟ್ಟು ಈ ಥರ ಚೆನ್ನಾಗಿ ಎಲ್ಲನೂ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಫ್ರೆಶ್ ಕ್ರೀಮ್ನ ಬಳಸ್ತಾ ಇದ್ದೀನಿ. ಹಾಲು ಮೇಲೆ ಕೆನೆ ಇರುತ್ತೆ ಅಲ್ವಾ, ಸೊ ಅದನ್ನು 2 ಸ್ಪೂನ್ ಆಗಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು, ಬಟ್ ಇದರಿಂದ ಕ್ರೀಮಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ 2 ಚೀಸ್ ಸ್ಲೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಚೀಸ್ ಕ್ಯೂಬ್ಸ್ ಇದ್ದರೆ ಅದನ್ನು ಗ್ರೇಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಒಂದು 30 ಸೆಕೆಂಡ್ ಕುಕ್ ಮಾಡಿ, ಸೊ ದಟ್ ಚೀಸ್ ಮೆಲ್ಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಒಂದು 3ರಿಂದ 4 ನಿಮಿಷ ಆದಮೇಲೆ ನಮ್ಮ ಪಾಸ್ತಾ ಕೂಡ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ. ಆ್ಯಂಡ್ ಡಬಲ್ ಸೈಜ್ ಆಗಿದೆ ನೋಡ್ಬೋದು. ಆ್ಯಂಡ್ ಈ ಥರ ನೀವು ಕಟ್ ಮಾಡಿದಾಗ ಆರಾಮಾಗಿ ಕಟ್ ಮಾಡಬೇಕು, ಆವಾಗ ಪರ್ಫೆಕ್ಟ್ಲಿ ಕುಕ್ ಆಗಿದೆ ಅಂತ ಅರ್ಥ. ಸೊ ಇವಾಗ ಪಟ್ ಅಂತ ನೀವು ಈ ಥರ ಅದ್ರ ಒಳಗಡೆ ಇರೋ ನೀರನ್ನು ಎಲ್ಲನೂ ತೆಗೆದುಬಿಡಬೇಕು. ಆ್ಯಂಡ್ ತೆಗೆದುಬಿಟ್ಟು ಮೇಲೆಯಿಂದ ಸ್ವಲ್ಪ ತಣ್ಣನೆ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಸೊ ದ್ಯಾಟ್ ಈ ಪಾಸ್ತಾಗಳು ಚೆನ್ನಾಗಿ ಉದುರುದ್ರವಾಗಿ ಬರುತ್ತೆ, ಇಲ್ಲ ಅಂತಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಾಗಾಗಿ ಸೊ ನೀರೆಲ್ಲ ಆ್ಯಡ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಆ್ಯಂಡ್ ಇಲ್ಲಿ 30 ಸೆಕೆಂಡ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿದೆ. ಆ್ಯಂಡ್ ಇದಕ್ಕೆ ಒಂದಿಷ್ಟು ಬೇಸಿಕ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಖಾರಕ್ಕೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ, ಬಿಕಾಸ್ ಪಾಸ್ತಾ ಮಾಡುವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ಸ್ವಲ್ಪ ನಾನು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಪಿಜ್ಜಾ ಸೀಸನಿಂಗ್ ಇರುತ್ತೆ ಅಲ್ವಾ, ಒರೆಗನೋ ಅಂತಲೂ ಕರಿತೀವಿ, ಸೊ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಬಟರ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇದರಿಂದ ಬಟ್ರಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೊ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮಗೆ ಇದೇ ಥರ ರೆಸಿಪೀಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿದಾದಮೇಲೆ ಈ ಕುಕ್ಡ್ ಪಾಸ್ತಾಸ್ನ ನಾವು ಇದರಲ್ಲೇ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡಿಕೊಂಡು ಇದು ಕೂಡ ಒಂದ್ಸಲ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ಆದಮೇಲೆ ಇದು ಚೆನ್ನಾಗಿ ಎಲ್ಲ ಪಾಸ್ತಾಗಳಿಗೆ ಮಸಾಲ ಎಲ್ಲ ಅಂಟ್ಕೊಳ್ಬೇಕಲ್ವ, ಹಾಗಾಗಿ ಎಲ್ಲನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು 1 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಮೇಲೆ ಕುಕ್ ಮಾಡಿದರೆ ಸಾಕು. ಆವಾಗ ಪಾಸ್ತಾ ತಿನ್ನುವಾಗ ಸಪ್ಪಗೆ ಅನಿಸೋದಿಲ್ಲ, ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಆಗಿರುತ್ತೆ ಅಲ್ವಾ. ಸೊ ತಿನ್ನೋದಕ್ಕೆ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಸೊ ಈ ಹೆಲ್ದಿ ಪಾಸ್ತಾ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಸೂಜಿ ಪಾಸ್ತಾ ಇರೋದ್ರಿಂದ ಮಕ್ಕಳಿಗೂ ಕೂಡ ಸರ್ವ್ ಮಾಡ್ಬೋದು. ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಬಾಯ್ ಬಾಯ್.